ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಚಿಸಿಕೊಂಡು ಬರುತ್ತಿರುವ ಗಂಗಾತನಯರಾದ ಪಿತಾಮಹ ಭೀಷ್ಮಾಚಾರ್ಯರೇ, ನನ್ನ ಶತ ಸಹೋದರರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟ ಅಸ್ತ್ರ ಕೋವಿದರಾದ ಗುರು ದ್ರೋಣಾಚಾರ್ಯರೇ, ಮಂತ್ರಿ ಮಹೋದಯರಾದ ಚಿಕ್ಕಪ್ಪ ವಿದುರ ಮಹಾಶಯ, ಶುಭವಾಗಲಿ. ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿರುವ ಯಮನ ದುಶ್ಯಾಸನ, ನನ್ನ ಪ್ರಾಣಮಿತ್ರ ಅಂಗಾಧಿಪತಿ ಕರ್ಣ, ಚಿತ್ರ ಸುಯೋಧನ, ಹಗಲಿರುಳು ನನಗೆ ಮಾರ್ಗದರ್ಶನ ನೀಡುತ್ತಿರುವ ಸೋದರ ಮಾವ ಸೋಬಲರಾಜ ಶಕುನಿ, ಮಾವ ಶಲ್ಯ, ಸೈಂಧವ, ಅಶ್ವತ್ಥಾಮ ಮುಂತಾದ ಮಹಾರಥಿಕರ ಭದ್ರಕೋಟೆಯಲ್ಲಿ ರಾರಾಜಿಸುತ್ತಿರುವ ಯನಗದಾರು ಸಾಟಿ, ಯನಗದಾರು ಸಾಟಿ. ನಿರುತಂ ಸಾಮಂತರಾಜರಿಂದೊಡಗೂಡಿ ಭೀಷ್ಮ ದ್ರೋಣ ಕರ್ಣಾದಿ ಪಟುಭಟರಿಂದಲಂಕೃತನಾಗಿ ಧಾರಾಮಂಡಲ ಪರಿವೇಷ್ಟಿತನಾಗಿ ಸ್ವಧರ್ಮಾವಲಂಬಿಯಾಗಿ ಮೆರವಿ ಧೃತರಾಷ್ಟ್ರನಂದನನಿಗೆ ಆಧಾರು ಸಮಿಸ ಮರಿಹರೇ ಪಿತಾಮಹ ದ್ರೋಣಾಚಾರ್ಯರೇ, ವಿದುರ ಮಹಾಶಯ, ಸಹೋದರ ದುಶ್ಯಾಸನ, ಮಿತ್ರ ಕರ್ಣ, ಶೋಧನ, ಮಾವ ಭಲರೆ ಮೆರೆ ಬೆಸುಕದೆ ಇಧರೆ ಜೋಳ್ ಭಲರೆ ಬಲರೆ ಬಲು ಸಾಹಸದಿ ಭಲರೆ ಮೆರೆ ಬೆಸುಕದೆ ಧೀರ ಧೀರರೋ ಗಣಗುಣ ನೆಲ್ಲಿಸಿ ವೀರ ಧೀರರೋ ಗಣಗುಣ ನೆಲ್ಲಿಸಿ ತಾರ ಚರಿತ ಸಾಮ್ರಾಜ್ಯದ ಸಿರಿಯ ದುಶ್ಯಾಸನ, ತಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಧರೆಯಳು ಹರುಷದಿ ಬಾಳ್ವೆ, ನಿರುತವು ಧರೆಯಳು ಹರುಷದಿ ಬಾಳ್ವೆ ಭಲರೆ ಮೆರವೆ ಸುಗದಿ ಇಧರೆ ಜೋಳ್ ಭಲರೆ ಭಲರೆ ಬಹು ಸಾಹಸದಿ ಭಲರೆ ಮೆರವೆ ಸುಗದಿ. ಸಾರಿ ಭುಜ ಬಲ ಪರಕ್ರಮ ತೋರಿ ಬಲ ಪರಕ್ರಮ ತೋರಿ ಘನ ಗುಣ ರಾಜ್ಯವನಾಡಿ ಹಠ ಮಾಡಿ ಹರಿಗಳ ಧಳಗಳ ಶಿರಗಳ ಮುರಿವೆ, ಹರಿಗಳ ಧಳಗಳ ಶಿರಗಳ ಮುರಿವೆ ಭಲರೆ ಮೆರವೆ ಸುಗದಿ ಇಧರೆ ಜೋಳ್ ಭಲರೆ ಬಲರೆ ಬಹು ಸಾಹಸದಿ ಭಲರೆ ಮೆರವೆ ಸುಗದಿ. ಭೀಷ್ಮ ದ್ರೋಣ ಉಳಿಸುತ್ತ ಕರ್ಣ, ಪಿತಾಮಹ ಭೀಷ್ಮ ದ್ರೋಣ ರವಿಸುತ್ತ ಕರ್ಣ ದುಶ್ಯಾಸನ ಶಕುನಿಗಳಿವರ ಮಾವ ದುಶ್ಯಾಸನ ಶಕುನಿಗಳಿವರ ಬೆಂಬಲವನಗಿರ ಧರೆಯೊಳಗಾತು, ಬೆಂಬಲವನಗಿರೆ ಧರೆಯೊಳಗಾಂತು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ,
ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಭಲರೆ ಮೆರವೆ ಸುಖದಿ ಇಹರೆ ಜೋಳ್ ಭಲರೆ ಭಲರೆ ಬಹು ಸಾಹಸದಿ ಭಲರೆ ಮೆರವೆ ಸುಖದಿ ಭಲರೆ ಮೆರವೆ ಸುಖದಿ ಭಲರೆ ಮೆರವೆ ಸುಖದಿ ಸುಖದೇ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸವು ಎಷ್ಟಿನ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ದುರ್ಯೋಧನ ಪಾಂಡವರ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಯ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕನಾರು? ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗ್ಯಾಕೆ ಆ ವಿಚಾರ? ಯಾರು? ಪುರುಷೋತ್ತಮನೇ, ಬರಲಿ ಬರಲಿ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಗೋಪಾಲಿಕನು ಪುರುಷೋತ್ತಮನು, ಪಾಂಡವರ ಪಕ್ಷಪಾತಿಯಾದ ಆ ಗೋಪಾಲಕನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿದ್ದಾನಲ್ಲದೆ ನಿನ್ನಲ್ಲಿ ಯಾಚನೆಯಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓ, ವಿದುರ ಮಹಾಶಯ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಗೆ ಈ ರೀತಿ ವಿಕಲ್ಪವಾಗುತ್ತಿರುವುದು. ಎಲ್ಲವೋ ವಿದುರ, ಏನು ನುಡಿಯುತ್ತಿರುವೆ? ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ನಿನ್ನಂತಹ ಓರ್ವ ದಾಸಿ ಪುತ್ರನ ನೀತಿ ವಚನವೂ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗಾಂಭೀರ್ಯವನ್ನರಿಯದೆ ಮಾತನಾಡುತ್ತಿರುವ ಈತನನ್ನು ಕೂಡಲೇ ಸಭೆಯಿಂದ ಹೊರಗೆ ದೂಡಿಬಿಡು. ಸರಸತಿ ವಿರಸವ ನೆಸಗಿದ ಪರಿಯ ಸಾಕು ದುರುಳನ ದುರಾಗದ ಸರಸ ಆನಿಯ ವಿರಚಿಸಿ ಯಮಗೆ ವಾನ ಆನೆಯ ವಿರಚಿಸಿ ಯಮಗೆ ವಿದುರನ ಮನೆಯಲ್ಲಿ ಕುಳಿತಿಗನು ವಿದುರನ ಮನೆಯಲ್ಲಿ ಕುಳಿತಿಗನು ಸಾಕು ತರುಳನ ದುರಾಗದ ಸರಸ ಎಲ್ಲವ ವಿದುರ ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನ, ನನ್ನನ್ನು ಈ ಸಭೆಯಿಂದ ಹೊರಡುವ ಸಾಮರ್ಥ್ಯ ಉಂಟಾಗಿದೆ. ಛೀ ಅವಿವೇಕಿ ಪಾಪಿ, ಜಗದೊಡೆನಾದ ಶ್ರೀಕೃಷ್ಣ ಪರಮಾತ್ಮನ ಜರಿದಾಡುತ್ತಿರುವ ನಿನ್ನ ನೇಲಿಗೆ ಸೇರಿ ಹೋಗಬಾರದೆ.
ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರವೇಶಿಸಿಕೊಳ್ಳುವಾಗ ಅದನ್ನು ತಡೆಯಲಿಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮೃತ ಕೈ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನ ಗೊಡ್ಡು ಬೆದರಿಕೆಗೆ ಹೇರಿರುವ ವ್ಯಾಕರಣ ದುರದೋ ಪಾರ್ಥನ ಶಿರವಂ ಧರಣಿ ಗುರುಳು ಪೆಯರುತ ಶಪಥವನಾಂತೂ ಮಹೇಶ್ವರ ಕುವರನಂ ಮೆಚ್ಚಿಸಿಯೇ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನ ಅಂತ ನಿನಗೆ ಸಮರಾರಿ ಹರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದ್ದೇನಿದೆ? ಈಗ ಎಲ್ಲರೂ ಕೇಳಿರಿ. ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತಹವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ. ನಮ್ಮ ಸೇನಾಧಿಕಾರಿಗಳ ಪಟ್ಟಿಯು ಸಿದ್ಧವಾಗಿರುವುದೇ? ಅಗ್ರಜ, ಇದು ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಹೀಗೆ ಕೊಡು. ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಸುವುತಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಸುಯೋಧನ, ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸಲು ನೀನೇ ಬರುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಾನು ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಅಂದ ಹಾಗೆ ಕೃಷ್ಣ, ಸುಯೋಧನ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ? ನಮ್ಮ ಅರಮನೆಯ ರಾಜನರ್ತಿಕೆಯರನ್ನು ಬರಮಾಡು. ಕರುಣಾಳ ಗುರುಭೂಪ ರಾಜೇಶ್ವರ, ಕರುಣಾಳ ಗುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳ ಗುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಗೌರವೇಶ್ವರ ಸೋದರ ಮಾವನ ನಿಟದಿ ಚತುರ ಸೋದರ ಮಾವನ ನಿಟದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲನು 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 ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲನು 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 ಎಲ್ಲವ ಬಲ್ಲವ ಈ ಜಗ ಮಲ್ಲನು ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾನ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾನ ಕುರುಭೂಪ ರಾಜೇಶ್ವರ ಭಲೆ, ಭಲೆ. ನೀಲವರ್ಣಧಾರಿ ಈ ನಮ್ಮ ಚೆಲುವ ನೀಲವರ್ಣಧಾರಿ ಈ ನಮ್ಮ ಚೆಲುವ ಕೊಳಲನಾದದಿ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಶ್ರೀಹರಿ ನರ್ತಕಿಯರೇ ಮತ್ತೊಮ್ಮೆ ಹೇಳಿ ಕೃಷ್ಣ ಮತ್ತೊಮ್ಮೆ ಹೇಳಿ ಮನೆಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗೆ
ಇವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಬೇರಾರಿಗರೋ ಇವನಿಗೆ ಸರಿಸಾಟಿ ಬೇರಾರಿಗರೋ ಹಸ್ತಿನಪುರದೊಡೆಯ ಚಕ್ರೇಶ್ವರ ಹಸ್ತಿನಪುರದೊಡೆಯ ಚಕ್ರೇಶ್ವರ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳ ಕುರುಭೂಪ ರಾಜೇಶ್ವರ ರಾಜೇಶ್ವರ ದಿಮಿ ತೊಂದರೆಗಳನ್ನ ದೀಮ್ ತದಕ ದಿಮ್ ನದೀಮ್ ತದಕ ದಿಮ್ ತದೀಮ್ ತದಕ ದಿಮ್ ತದೀಮ್ ಗಿಣ ತದ ದಿಮ್ ತದಕ ದಿಮ್ ನದೀಮ್ ತದಕ ದಿಮ್ ತದೀಮ್ ತದಕ ದಿಮ್ ತೈಂ ಗಿಣ ತತ್ತ ದಿಂಗು ತತ್ತ ದಿಂಗು ತತ್ತ ದಿಂಗು ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತಿಂಗು ತತ್ತಿಂಗು ತತ್ತಿ ತದಿ ಗಿಡದು ತದಿ ಗಿಡದು ತದಿ ಗಿಡದು ದಿಂಗು 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 ತದಿ ಗಿಡದು ತತ್ತಕ ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತಕ ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತ ದಿಂಗು ತತ್ತ ದಿಂಗು ತತ್ತ ದಿಂಗು ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತಿಂಗು ತತ್ತಿ ದಿಂಗು ತದಿ ಗಿಡದು ತದಿ ಗಿಡದು ತದಿ ಗಿಡದು ದಿಂಗು 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 ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತಕ ತದಿ ಗಿಡದು ತದಿ ಗಿಡದು ತದಿ ಗಿಡದು ತತ್ತಕ ತದಿ ಗಿಡದು ತದಿ ಗಿಡದು ತದಿ ಗಿಡದು ತಕ ತಕಿಟ ತಕ ತಕಿಟ ತಕ ತಕಿಟ ಕೆಳಗೆ ತರಗಡ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಡ ತಕ ತಕಿಟ ತಕ ತಕಿಟ ತಕ ತಕಿಟ ಕೆಳಗೆ ತರಗಡ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಡ ಕೆಳಗೆ ತರಗಡ ಕೆಳಗೆ ತರಗಡ ಕೆಳಗೆ ತರಗಡ ತಾಂ ತಾಂ ಕೆಳಗೆ ತರಗಡ ಕೆಳಗೆ ತರಗಡ ಕೆಳಗೆ ತರಗಡ ತಾಂ ತಾಂ ಕೆಳಗೆ ತರಗಡ ತಾಂ ತಾಂ ಕೆಳಗೆ ತರಗಡ ತಾಂ 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 ತಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತಾಂ 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 ತಗದ ತಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತಾಂ 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 ತಗದೆ ಮಿದಕ ಜನ ತಾಂ 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 ತರಗಡ ತಗದೆ ಮಿದಕ ಜನ ತಾಂ 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 ತದಕ ಜನ ತಗಾಂ ತದಕ ಜನ ತಾಂ ತದಕ ಜನ ತಾಂ ತದಿಗಿನತು 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 ತಾಂ ತದಿಗಿನತು 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 ತಾಂ ತದಿಗಿನತು 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 ತಾಂ ತದಿಗಿನತು ತಾಂ ತದಿಗಿನತು ತಾಂ ತದಿಗಿನತು ತಾಂ ತದಿಗಿನತು ತಾಂ ತದಿಗಿನತು ತಾಂ ತದಿಗಿ ತದಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತಾಂ ತಾಂ ತಗದೆ ಮಿದಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತಾಂ ತಾಂ ತಗದೆ ಮಿದಕ ಜನ ತರಗಡ ದೀಂ ದೀಂ ತರಗಡ ದೀಂ ದೀಂ ತರಗಡ ತರಗಡ ದೀಂ ತರಗಡ ದೀಂ ತರಗಡ ದೀಂ ತರಗಡ ತದಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತರಗಡ ತಾಂ ತಾಂ ತರಗಡ ತಾಂ ತಾಂ ತರಗಡ ತಾಂ ತಾಂ ತರಗಡ ತದೀಂ ತರಗಡ ತಾಂ ತದೀಂ ತರಗಡ ತಾಂ ತದೀಂ ತರಗಡ ತಾಂ ತರಗಡ ದೀಂ ತಾಂ ತದಕ ಜನ ತಗದೆ ಮಿದಕ ತದಿಗಿನತು ತಾಂ ತದಿಗಿನತು ತಾಂ ತದಿಗಿನತು ತಾಂ ತದಿಗಿನತು ತಗದೆ ಮಿದಕ ಜನ ತಗದೆ ಮಿದಕ ಜನ ತಗದೆ ಮಿದಕ ಜನ ತಗದೆ ಮಿದ ತಜ್ಜಂ ತಗಜಂ ತಗಿಡಜಂ ತದಿಗಿಡದು 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 ತಜ್ಜಂ ತಗಜಂ ತಗಿಡಜಂ ತದಿಗಿಡದು 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 ತಜ್ಜಂ ತಗಜಂ ತಗಿಡಜಂ ತದಿಗಿಡದು 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 ತಾಂ ತದಿಗಿಡದು 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 ತಾಂ ತದಿಗಿಡದು 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 ತಾಂ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳ ಕುರುಭೂಪ ರಾಜೇಶ್ವರ 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 ಭಲೆ ಭಲೆ ರಂಗಗೆರೆ. ಮುರಾರಿಯು ಬಂದ ಮುಖ್ಯ ಉದ್ದೇಶವೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ ತಿಳಿಸುವೆನು. ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರ ಸಂದೇಶವನ್ನು ನಿಮಗೆ ತಿಳಿಸುವುದು ನನ್ನ ಕರ್ತವ್ಯ. ಈ ವಿಷಯದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರವೇ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಮುಂದೆ ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡು ಪ್ರಶ್ನೆಯಲ್ಲಿ ಒಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪಾಂಡವರು ಪರಾಜಿತರಾದ ಮೇಲೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ?
ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ವಾಗ್ದಾನ ಮಾಡಿದಂತೆ ನಾವು ನಡೆದುಕೊಂಡೆವು. ನೀವು ಹಿಂದೆ ನಮಗೆ ವಾಗ್ದಾನ ಮಾಡಿದಂತೆ ನಮಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಪಾಂಡವರು ತಮ್ಮ ಮೇಲಾದ ಅನಂತ ಅನ್ಯಾಯ ಅತ್ಯಾಚಾರಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದೂರಕ್ಕೆ ನಿಲ್ಲದು ಪಡಲಿ ಆಳು ಸುಯೋಧನ ಕೇಳು. ದುಡುಕಿ ನೀನು ದೂರಕ್ಕೆ ನಿಲ್ಲದು ಪಡಲಿ ಆಳು ಸುಯೋಧನ ಕೇಳು. ಮಾಧವನ ಮಾತುಲಾಲಿಸೋ ಮಾಧವನ ಮಾತುಲಾಲಿಸೋ ಗುರು ಹಿರಿಯರ ಆನಂದಿ ಪಾಲಿಸು. ಆನಂದಿ ಪಾಲಿಸು. ದುಡುಕಿ ನೀನು ದೂರಕ್ಕೆ ನಿಲ್ಲಲು ಪಡಲಿ ಆಳು ಸುಯೋಧನ ಕೇಳು. ದೇಶ ಭಾವವನ್ನು ತೊರೆದು ದೇಶ ಭಾವವನ್ನು ತೊರೆದು ಪಾಂಡು ಸುಧರ ಸಂಗವೆಲೆಗೆ. ದೇಶ ಭಾವವನ್ನು ತೊರೆದು ಪಾಂಡು ಸುಧರ ಸಂಗವೆಲೆಗೆ. ಪರಮ ಸುಖಿಯಾಗಿ ಬಾಳು ಪರಮ ಸುಖಿಯಾಗಿ ಬಾಳು ಪಡಲಿಯಾಳುತ್ತೆ. ಮುದುಕಿ ನೀನು ದುರ್ಗಕ್ಕೆ ನಿಲ್ಲಲು ಪಡಲಿ ಆಳು ಸುಯೋಧನ ಕೇಳು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದ್ರಲ್ಲವೇ? ಅದನ್ನು ಮನ್ನಿಸಿ ನೀವೆಲ್ಲರೂ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ವಿಭವದಿಂದ ಬಾಡು, ಇದೇ ನನ್ನ ಅಭಿಮತ.
ರಾಜವ ಕೊಟ್ಟು ಸುಖದೆ ಬಾಳು. ರಾಜವ ಕೊಟ್ಟು ಸುಖದೆ ಬಾಳು. ಏತಕ್ಕೆ ನಿರುಪಂತ ನಿರುಪಂತ ನಿರುಪಂತ. ಸುಯೋಧನ ಕೃಷ್ಣನ ಸಂದೇಹವು, ಭೀಷ್ಮರ ಅಭಿಪ್ರಾಯವು, ನನ್ನ ಅಭಿಪ್ರಾಯವು ಒಂದೇ ಆಗಿರುವುದು. ಆದ್ದರಿಂದ ಪಾಂಡವರು ಅನ್ಯರೇ, ನಮಗೆ ನಿನ್ನ ಸಹೋದರರಲ್ಲವೇ? ಆದ್ದರಿಂದ ಪಾಂಡವರಿಗೆ ಅಲ್ಲ ಸಲ್ಲಬೇಕಾದ ಸುಯೋಧನ, ಪಾಂಡವರಿಗೆ ನಿನಗೆ ಅಷ್ಟು ಹಕ್ಕಿರೋದು, ಪಾಂಡವರಿಗೂ ಅಷ್ಟು ಹಕ್ಕಿರುವುದು. ಆದ್ದರಿಂದ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಇರು. ದುರ್ಯೋಧನ ಯಾರು? ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ಹೌದು ದುರ್ಯೋಧನ, ಹೌದು. ನನ್ನ ರೋದನೆಯೂ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾನೇನು ಮಾಡಲಿ? ಕೆಡವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸಂಧಿಗೆ ಒಳ್ಳೆಯ ಸಮಯ. ಹಠ ಮಾಡಿ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸಿಕೊ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟುತ್ವ. ಭರತ ಕಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಜನಗದಾರು ಸಾಟಿ ಬಂದ ಭೀಮನ ಗುಂಡಿಗೆಯ ಸೀಳಲು ಪಂತಗೈದಿಹ ಎನ್ನನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವಂ ಪಡೆದಿಹ ಈ ಕಣ್ಣನಿಗದಾರು ಸಾಟಿ ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆಬಡಿವರು ಮಕುಟ ಮರ್ಧನರು ಕೃಷ್ಣ ಏನು ಹೇಳಿದೆ ಕೃಷ್ಣ? ಅದನ್ನು ನಾನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಅದು ಹಾಗಲ್ಲ, ಕೇಳು. ಹೇಗೆ? ಈ ಕೌರವೇಶ್ವರನನ್ನು ಸದಬಡಿಯಬೇಕೆಂದನಲ್ಲವೇ ಆ ಬಣ್ಣ ಭೀಮ. ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ
ನಿನ್ನ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ಜಯಶಾಲಿಗಳು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ? ಆ ನಿನ್ನ ಹೇಳಿ ಪಾಂಡವರು ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವನ ಅಭಿಮತವು ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರುಕುಲ ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರುಮಾತುಗಳಿಂದ ಶಾಂತವಾಗಿರುವುದಿಲ್ಲ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕ್ಕೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಸ್ಸಾಹಸನ ಸದಾ ಸಂದಗ್ಧನಾಗಿರುವನು. ಕೃಷ್ಣ, ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಅಗತ್ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಚಲಿಸದೋ ರಾಧೆಯನ ಪಂಥ ಎತ್ತ ನುಡಿಗಳಿಂದ ಮತಿಗೆಟ್ಟಿ ನುಡಿವರೇಕೆ ಮಹಾರಥಿ ಕರೆಂದಿರಿಸಿ ದುರಳ ಪಾರ್ಥನ ಶಿರವಾರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುವೆಯ? ಅರ್ಜುನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರಬಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನ ಧನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಹಂಗಾದೀಪ, ಯಗ್ರವನ ನಿನ್ನ ದರ್ಪದ ನುಡಿಗಳಿಂದ ಯಾಗ್ರವಾಟಿಯ ಕಂಠ ಬಿಗಿದಂತಾಗಿರುವುದು. ಓಹೋ, ಮೇರೆ ಮೀರಿತು. ನಿಮ್ಮಂತಹ ಮದೋನ್ಮತ್ತರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳಿ. ಸುಯೋಧನ, ಕೃಷ್ಣ, ಭಾರತ ಭೂಮಿ ಸದೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸದೈ ಶ್ರೀ ದುರಾಶ ಜೈ ಶ್ರೀ ದುರಾಶ. ಯೋಧನ ಕರೆಸಿಗಾನೆ ಅನುಜಾತರ ಕರೆಸಿಗಾನಿ ಅನುಜಾತರ ದರೆಗೆ ನಿಟ್ಟು ಖ್ಯಾತಿ ಪಡಿ ಸುಖಿಯಾಗು ವೀರ. ಸುಯೋಧನ, ದರೆಗೆ ನಿಟ್ಟು ಖ್ಯಾತಿ ಪಡಿ ಸುಖಿಯಾಗು ವೀರ. ವೈರವನೇ ನೀಗಿ ನೀ ಸೈರನಯ್ಯ ತಾಳೈ. ಸುಯೋಧನ, ವೈರವನೇ ನೀಗಿ ಸೈರನಯ್ಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೇ. ಯೋಧನ, ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನೆನಿಸಿ ಪರಯೈದರೆಯ. ಭಾರತ ಭೂಮಿ ಸದೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸ
ರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜೈ ಶ್ರೀ ದುರಾಸ ಜೈ ಶ್ರೀ ದುರಾಸ ಜೈ ಶ್ರೀ ದುರಾಸ. ಸುಯೋಧನ, ನಿನ್ನ ಈ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯಾ? ನನ್ನ ಮಾತನ್ನು ಕೇಳು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನು? ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದುದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಳು ಚಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಳು ರೂಢಿಯೊಳಗ ವರದಂತು ಶ್ರೇಷ್ಠರನಿ ಪರೈ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತು ನೀದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನದ ಕಾರ್ಯವನ್ನು ನನ್ನಿಂದ ಆಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವಿಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ದುಶ್ಯಾಸನ, ಅಗ್ರಜ. ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆ ಕರೆದುಕೊಂಡು ಬರತೆಯ? ಸಹೋದರರ ಪತ್ನಿ ಎಂಬುದನ್ನು ಮರೆತು ರಾಜಸಭೆಗೆ ಸೆರೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು, ಅನಂತ ಪ್ರಳಯದ ಕಾಲವು ನಿಮ್ಮ ನೀಚ ಸ್ಮೃತಿಯನ್ನು ಪ್ರಳಯದ ಧೂಮಕೇತುವಿನಂತೆ ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಲಾಕ್ಷಾಗೃಹ ದಹನ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಸುಯೋಧನ, ಗುರು ಹಿರಿಯರ, ದ್ರೋಣಾಚಾರ್ಯರ, ಭೀಷ್ಮಾಚಾರ್ಯರ ಇವರೆಲ್ಲರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು, ಯಶಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ವೀರ ಕೆಟ್ಟಾಳು ಚಲದಂಕಮಲ್ಲ ಈ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ಲೆಕ್ಕಳಲ್ಲ. ಆ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ,
ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮುಳುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮೊಸರದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ ಕೃಷ್ಣ. ಛಲವನ್ನು ಬಿಡದಲೆ ಕಡುಗಲಿ ದರ್ಪ ಛಲವನ್ನು ವಹಿಸಿ ಜನ ಮುದದಿ ನೆರವೇ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ಧೀರಪತಿ. ಮಾಡಿ ಗೆಲ್ಲಲಿ ಧೀರಪತಿ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧಪಡಿಸೆಂದು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕೌರವೇಶ್ವರ ಮಾವ, ಈ ದರ್ಪದ ನುಡಿಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡವರ ಮಿತ್ರಕೂಟ. ಹೇಗೆ ನಿನ್ನ ತದೇಕ ಚಿತ್ತರಾಗಿ ಕೇಳುತ್ತಿರುವರು? ಸಮಯವು ದೊರಕಿದರೆ ಇವರು ಎಂತ ದ್ರೋಹ ವಂಚನೆಗೂ ಎದವರ ತಕ್ಕವರಲ್ಲ. ನಡೆ, ಇಲ್ಲಿರಕೂಡದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ನಡೆ. ಹೋಗಿ ಆ ತಬಾಕಿನನ್ನು ಬರಮಾಡುವಿದುರ. ರಾಜಮಾತೆ ಯಾರು ನನ್ನನ್ನು ಕರೆಯಿಸಿದವರು? ಬಾ ಕುಮಾರ್, ನಾನೇ ನಿನ್ನನ್ನು ಕರೆಸಿದವಳು. ಏಕೆ? ತನಯ 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 ಸುಯೋಧನ, ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸುವುದೀರ. ನನ್ನ ಮಾತನ್ನು ಕೇಳುತ್ತಂದ. ಮಾತೆಯ ಮಾತನು ಆಲಿಸುವುದೀರ. ಧರೆಯುಳು ನೀನು ಸುಖದಲ್ಲಿ ಬಾಳ್ವೆ.
ಪೂಜೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆ. ನಿನ್ನ ಕಲ್ಯಾಣ ಒಂದೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲು ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ನಾವು ಸಮರಯಜ್ಞ ದೀಕ್ಷಿತರು. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಇದೇ ನನ್ನ ಕಡೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸೂರ್ಯದಿಂದ ಉನ್ಮತ್ತನಾದವನಿಗೆ ಧರ್ಮದಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ಸುಯೋಧನ ನಿನಗೆ ಸಮಯವಿಲ್ಲಿರುವುದು. ನೀನು ನಾಶ ಹೊಂದಿದೆ, ಜೊತೆಗೆ ಈ ಕುರುಕುಲವೆಲ್ಲವನ್ನು ನಾಶ ಹೊಂದಿದೆ. ನಿನ್ನ ವೃದ್ಧಾಂತ ಪಿತರು ಶೋಕ ಸಾಗರದಲ್ಲಿ ಬಿಡುವುದು. ನಾನೊಬ್ಬಳೇ ಅನನ್ಯಗತಿಗಳಾಗಿ ನೀರಿರುವಾದ ಮೌನದಿಂದ ಈ ಕಟ್ಟಿದ ಹಾಳಾದ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಬೇಕಾದ ಛೇ ವಿಧಾತ, ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ದೇವಾ. ಪರಮಾತ್ಮ, ಅನರ್ಥವಾಯಿತು ಅನರ್ಥವಾಯಿತು. ಈ ದುರಾತ್ಮರು ನಿನ್ನನ್ನು ಪರಮಾತ್ಮ, ಅನರ್ಥವಾಯಿತು ಅನರ್ಥವಾಯಿತು. ಈ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತು ಸ್ವಾಮಿ. ಈಗಲಾದರೂ ಲಜ್ಜಾಸ್ಪದವಾದ ಈ ನಿನ್ನ ತಾಟಸ್ಯ ಭಾವವನ್ನು ತ್ಯಜಿಸಿ ಸಜ್ಜನರಿಂದ ಪರಿತ್ಯಕ್ತನಾದ ದೇವರನ್ನೇ ಮರೆತ ಈ ಹಾಳಾದ ರಾಜಸಭೆಯನ್ನು ತೊರೆದು ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಗಾಂಧಾರಿ ದೇವಿ, ನಾನು ಇಲ್ಲಿಂದ ಪಲಾಯನ ಮಾಡುವುದೇ ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮಾನವನಿಗೆ ಹೆದರುವುದೇ? ಗಾಂಧಾರಿ ದೇವಿ, ನಾನು ರಾಜರಾಜಿ, ನನ್ನ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇರುವುದೊಂದು ನೀನು ತಿಳಿದಿರುವೆ. ಅದರಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನಲ್ಲಿ ಪ್ರಳಯವೇ ಪ್ರಾರಂಭವಾಗಿ ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಬಿದ್ದು ಹುರುಳಾಡುವರು. ಇಂತಹ ನಾನು ಕೇವಲ ಒಬ್ಬ ಬಲಹೀನನಾದ ಕೌರವನಿಗೆ ಭೀತನಾಗಲೇ ತಾಯಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯ ದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕರಿಗೆ ಪರಪಕ್ಷದ ಪರಾಭವವೇ, ವಿರೋಧಿಗಳ ಚಿಂತೆ ಸ್ವಾಮಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಈ ನನ್ನ ಸ್ವಾಮಿ ಅವಹೇಳನವನ್ನು ಆ ನೀಚ ಕುಲಾಂಗನಿಂದ ನೋಡಿ ನಾನು ಹೇಗೆ ಸಹಿಸಲು? ನಿನ್ನ ಚರಣ ಕುಡ್ಡಿ ಬೇಡುವೆನು, ದಯಮಾಡಿ ನಿಂದ ಪಲಾಯನ ಮಾಡುತ್ತಂದೆ. ಪಲಾಯನ ಮಾಡು. ಹೇಳು. ನಾನು ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದ್ದತ್ಯವು ನನ್ನ ಗೆಳತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದ ನನಗೆ ನಿರಾಸೆ ಉಂಟಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆ. ದಯಮಾಡಿ ಪಲಾಯನ ಮಾಡುತ್ತಂದೆ. ಕದಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳು ಸೈರಣೆ. ಕದಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳು ಸೈರಣೆ. ಕುಲಹೀನ ಕುಲವ ಮರತೆಯ ದುರದೊಳು ಕಡಿಯದೆ ಬಿಡುವೆನು. ಕದನದಲ್ಲಿ ಮದವದಡಗಿಪ
ಕದನದಲ್ಲಿ ನಿನ್ನ ಮದವನಡಗಿಪ ಚದುರ ರೋಳ್ ಮರುಳೇ ಮಂದ ಮದಿಯಂತೆ ಮುಂದನರಿಯದೆ ಯೋಧನ ಮಂದ ಮದಿಯಂತೆ ಮುಂದನರಿಯದೆ ದಂದುಗವಾ ಪಡುವೆ ನೀ ದಂದುಗವಾ ಪಡುವೆ ಸಾರೋ ನಾ ಸಹಿಸೆ ಈ ನಿನ್ನ ಮೋಸ ಸಾರು ನಾ ಸಹಿಸೆ ಈ ನಿನ್ನ ಮೋಸ ಸೈರಿಸಬಲ್ಲವರ ಇದ ಸೈರಿಸಬಲ್ಲವರ ಪರಮ ಪುರುಷನೆನಿಪ ಬಿರುದನು ಕೊಡಲಿಯೋ ಅಡಗಿತೆ ಕೆಡುಕನೆ ಪರಮ ಪುರುಷನೆನಿಪ ಬಿರುದನು ಕೊಡಲಿಯೋ ಅಡಗಿತೆ ಕೆಡುಕನೆ ಕತಿ ಬೇಡೈಸು ಯೋಧನನೇ ತೋರಿ ಗಜ್ಞಾತಿಗಳು ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು ಯಾರೂ ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ ಯಾರಿಗೋ ಮತ್ತೆ ಯಾರಿಗೆ ಸಾರ್ವಭೌಮನಿಗೆ ಏನೆಂದು ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನು ಇತ್ತಿದ್ದಾರೆ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು ಅದ್ಭುತವಾಗಿಯೇ ಇರುತ್ತದೆ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು ಸ್ವೀಕರಿಸು ಸಹೋದರ ದುಶ್ಯಾಸನ ಅಗ್ರಜ ಬಂಧಿಸು ಕೃಷ್ಣನನ್ನು ಯಾರನ್ನು ಬಂಧಿಸುವರೋ ಮಂದಮತಿಗಳಿರ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡುವೆವು ನಿಮ್ಮಿಂದ ಸಾಧ್ಯವಿಲ್ಲ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸುವಿರಾ ನಿಮ್ಮಿಂದ ಸಾಧ್ಯವಿಲ್ಲ ಎಲ್ಲಿ ಈಗ ಬಂಧಿಸಿ ನೋಡೋಣ ಅಗ್ರಜ ಎಲ್ಲ ಕಡೆನೂ ಕೃಷ್ಣ ಕೃಷ್ಣ ಎಲ್ಲೆಲ್ಲೂ ಕೃಷ್ಣ